Hi, I am back with another fruits review. ಇದರಲ್ಲಿ ಅಂತೂ ನಾನು ಎಲ್ಲ ಡಿಫ್ರೆಂಟ್ ಫ್ರೂಟೇ ತರಿಸಿದ್ದೀನಿ ಓಕೆನಾ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಟ್ರೈ. ಫಸ್ಟ್ ಒನ್ ಬಂದ್ಬಿಟ್ಟು ಐ ಹ್ಯಾವ್ ದಿಸ್ ರೆಡ್ ಬನಾನಾ. ಇದನ್ನ ಎಷ್ಟೊಂದು ಸರಿ ನೋಡಿದ್ದೀನಿ ಬಟ್ ಯಾವುದು ಟ್ರೈ ಮಾಡಿಲ್ಲ. ಸೊ ಐ ಥಾಟ್ ಐ ಟ್ರೈ ದಿಸ್. ಸೊ ಲೆಟ್ಸ್ ಸಿ. ಇಟ್ ಈಸ್ ಸೋ ಎಂಬ್ಯಾರಸಿಂಗ್ ಟು ಈಟ್ ಬನಾನಾ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಗೊತ್ತಾ. ಪೀಪಲ್ ಆರ್ ಲೈಕ್ ಪೀಪಲ್ ಹ್ಯಾವ್ ವೆರಿ ಡರ್ಟಿ ಮೈಂಡ್. ಸೊ ಐ ಬಿ ಬ್ಯಾಕ್. I thought it will be more like a Nendra Bale but it is not like that. And it is like a regular banana only. And this one, okay, I've already washed. Everything is washed, don't worry. ಇದು ನಾನು ನೆನ್ನೆ ತರಿಸ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ. ನನಗೆ ಯಾರೋ ಹೇಳಿದ್ರು ಮಸ್ಕಟ್ ಗ್ರೀನ್ ಗ್ರೇಪ್ಸ್ನ ಟ್ರೈ ಮಾಡಿ ಬಟ್ ಯು ಹ್ಯಾವ್ ಟು ಫ್ರೀಸ್ ಇಟ್ ಅಂತ. ಇಟ್ಸ್ ಫ್ರೋಝನ್. ಸೊ ನೆನ್ನೆನೇ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನಾನು ಇದನ್ನು ಆ್ಯಕ್ಚುಲಿ ಟ್ರೈ ಮಾಡಾಯಿತು. ಇದಕ್ಕೆ ಮುಂಚೆ 2 ಸಲ ತರಿಸ್ಬಿಟ್ಟು ಟ್ರೈ ಮಾಡಿಬಿಟ್ಟಿದ್ದೀನಿ ಬಟ್ ಐ ಲವ್ಡ್ ಇಟ್. ಆ್ಯಂಡ್ ದಿಸ್ ಒನ್ ವೆನ್ ಇಟ್ ಇಸ್ ಫ್ರೋಝನ್ ಅಲ್ಲ, ಇದು ಒಂಥರ ಏನಂತಾರೆ ಅದು ಸಾರ್ಬೆಟ್ ಮಾಡ್ತಾರಲ್ಲ ಗೊತ್ತಾ, ಫುಲ್ ಫ್ರೋಝನ್ ಮಾಡಿ ಫ್ರೂಟ್ಸ್ನ ಅದೇ ಥರ ಟೇಸ್ಟ್ ಕೊಡೋದು. ಇಟ್ ಇಸ್ ಸೋ ನೈಸ್. ನಾರ್ಮಲಾಗಿ ತಿನ್ನೋಕ್ಕಿಂತ ಫ್ರೋಝನ್ ಮಾಡಿ ತಿಂದಿರೋದು ಇಟ್ ಇಸ್ ಲೈಕ್ 10 times ಸ್ವೀಟರ್. ಇಟ್ಸ್ ಸೋ ಕೋಲ್ಡ್. ಈ ಥರ ಮಜಾ ಬರುತ್ತೆ. ರೆಗ್ಯುಲರ್ ಗ್ರೇಪ್ಸ್ಗಿಂತ 10 times ಬೆಟರ್ ಓಕೆನಾ ಅದು ಟೇಸ್ಟಲ್ಲಿ. ಆ್ಯಂಡ್ ತುಂಬ ದೊಡ್ಡ ಥರ ಇದೆ. ಯೂಶ್ವಲಿ ನಾನು ಎಲ್ಲರಿಗೂ ನಾನು ಲೆಮನ್ ತಿಂತಾ ಇದ್ದೀನಿ ಅಂತ ಫೂಲ್ ಮಾಡ್ತೀನಿ. ನಮ್ಮ ಪಕ್ಕದ ಮನೆ ಮಕ್ಕಳು ಹೋದ್ರು ನಂಬಿಡ್ತಾರೆ ಪಾಪ, ಲೆಮನ್ ತಿಂತಿದ್ದೆ ಅಕ್ಕ ಚೀ ಅಂತ ಹೇಳ್ಬೇಕು. ಇನ್ನೊಂದೇನು ಗೊತ್ತಾ, ಈ ಥರ ಫ್ರೂಟ್ಸಿಗೆ ಸ್ವೀಟ್ ಫ್ರೂಟ್ಸಿಗೆ ತಹೀನ್ ಅಂತ ಒಂದು ಸೀಸನಿಂಗ್ ಬರುತ್ತೆ ಓಕೆ. ಅದು ಮೆಕ್ಸಿಕನ್ ಸೀಸನಿಂಗ್. ಇದರಲ್ಲಿ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಇಟ್ ವಿಲ್ ಬಿ ಅ ಗ್ರೇಟ್ ಕಾಂಬಿನೇಷನ್. ನೆಕ್ಸ್ಟ್ ವಿ ಹ್ಯಾವ್ ರಾಸ್ಬೆರಿ. ಆ್ಯಕ್ಚುಲಿ ಇದು ಇಂಪೋರ್ಟೆಡ್ ಅಲ್ಲ, ಊಟಿಯಿಂದ ತರಿಸಿರೋದು. ನಾನು ಲೈಕ್ ಇಂಡಿಯಾದೆಲ್ಲ ಇದೆ ರಾಸ್ಬೆರಿ, ನನಗೆ ಗೊತ್ತೇ ಇರಲಿಲ್ಲ. ನನಗೆ ಬ್ಲ್ಯಾಕ್ಬೆರಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ. ಐಮ್ ಲೈಕ್ ಲುಕ್ಕಿಂಗ್ ಎವ್ರಿವೇರ್. ನಾನು ಇಲ್ಲಿವರೆಗೂ ತಿನ್ನಬೇಕು ಅಂತ ತುಂಬ ಆಸೆ ಇದೆ ಬಟ್ ನನಗೆಲ್ಲೂ ಸಿಗ್ತಾನೆ ಇಲ್ಲ. ಬಟ್ ರಾಸ್ಬೆರಿ ಏನೋ ಅವಾಗವಾಗ ಲಕ್ ಇದ್ಬಿಟ್ರೆ ಸಿಕ್ಬಿಡುತ್ತೆ. ಸೊ ನಾನು ನೋಡಿದ ತಕ್ಷಣ ಫಸ್ಟ್ ಆರ್ಡ್ರ್ ಮಾಡಿಬಿಟ್ಟೆ. ಯಾವ್ದಾದರೂ ಬ್ಲ್ಯಾಕ್ಬೆರೀಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ರೆ ಹೇಳಿ ಓಕೆನಾ. ಹುಳಿ ಜಾಸ್ತಿ ಇದೆ. ಇದು ವೆರಿ ಡಿಫ್ರೆಂಟ್. ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ದಿಸ್ ಇಸ್ ವಾಟರ್ ಚೆಸ್ನಟ್ ಅಂತ. ಏನಂತಾನೆ ಗೊತ್ತಿಲ್ಲ ನನಗೆ. ಇದನ್ನ ಕಟ್ ಮಾಡಬೇಕು ಆ್ಯಂಡ್ ಒಳಗಡೆ ಯು ವಿಲ್ ಹ್ಯಾವ್ ದಿಸ್. ಸೊ ಒಳಗಡೆ ಇರೋದನ್ನ ತಿನ್ಬೇಕಂತ. ಸ್ವೀಟ್ ಇಲ್ಲ, ಖಾರ ಇಲ್ಲ, ಸಾರಿ ಸ್ವೀಟ್ ಇಲ್ಲ, ಹುಳಿ ಇಲ್ಲ, ಏನೂ ಇಲ್ಲ, ಜಸ್ಟ್ ನೋ ಟೇಸ್ಟ್ ಓನ್ಲಿ. ದಿಸ್ ಇಸ್ ಆ್ಯಕ್ಚುಲಿ ನೈಸ್. ಲಾಸ್ಟ್ ದಿಸ್ ಇದೇಂತಾರೆ ಪರ್ಸಿಮನ್. ಫಸ್ಟ್ ಟೈಮ್ ನೋಡಿದ್ದು ತಗೋಬಿಟ್ಟೆ ಆರ್ಡ್ರ್ ಮಾಡಿ. ಇದು ಆ್ಯಕ್ಚುಲಿ ಹಣ್ಣಾಗಿರಬೇಕು. ಹಣ್ಣಾಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ನನಗೆ. ಅಷ್ಟೊತ್ತಿಗೆ ಏನೇನಾಗುತ್ತೋ ಗೊತ್ತಿಲ್ಲ. ನಾವು ವಾಶ್ ಮಾಡಿಲ್ಲ, ಅದಕ್ಕೆ ಬರೀ ಒಳಗಡೆ ಮಾತ್ರ ತಿಂತೀನಿ. ಆ್ಯಕ್ಚುಲಿ ಸಿಪ್ಪೆ ತೆಗಿತಾ ಇದ್ದೀನಿ. ಮತ್ತೆ ಎಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೋ ಗುಡ್. ಇಷ್ಟರಲ್ಲಿ ದ ಬೆಸ್ಟ್ ಒನ್. ಇದೊಂಥರ ಪಪಾಯ ಸ್ವಲ್ಪ ಟೇಸ್ಟ್ ಬರ್ತಾ ಇದೆ ಮತ್ತು ಮಸ್ಕ್ ಮೆಲನ್ ಟೇಸ್ಟ್ ಬರ್ತಾ ಇದೆ. ಇಟ್ ಇಸ್ ರಿಯಲಿ ಗುಡ್. ಲಾಸ್ಟ್ ಐ ಹ್ಯಾವ್ ದಿಸ್ ವಿಚ್ ಆಲ್ ಲವ್ಡ್ ಓಕೆನಾ. ಯಾರಾದರೂ ಟ್ರೈ ಮಾಡಿದ್ರ ಇದನ್ನು ಹ್ಯಾಲಪಿನೋದು? ನಿಮ್ಗೆ ಇಬ್ಬರು ಹೇಳಿದ್ರು ನಾನು ಟ್ರೈ ಮಾಡಿದೆ ಚೆನ್ನಾಗಿತ್ತು ಅಂತ. ಅದಕ್ಕೆ ಬೇರೆ ಯಾರೂ ಟ್ರೈ ಮಾಡಿಲ್ಲ ನೀವು. ಆ್ಯಂಡ್ ಯು ನೋ ವಾಟ್, ನಾನು ಇನಿಷಿಯಲಿ ಫ್ರೂಟ್ಸ್ ರಿವ್ಯೂ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂದರೆ ಸುಮ್ಮನೆ ನನಗೆ ಫ್ರೂಟ್ಸ್ ತಿನ್ನಕ್ಕೆ ತುಂಬ ಇಷ್ಟ. ನೀವು ನೋಡಲಿ ಅಂದ್ಬಿಟ್ಟು ಆಗ್ತೆ. ಆ್ಯಂಡ್ ಮೈ ಫ್ರೂಟ್ಸ್ ರಿವ್ಯೂಸ್ ಆರ್ ರಿಯಲಿ ಡೂ ಗುಡ್ ಓಕೆನಾ. ಪೀಪಲ್ ಆರ್ ಲೈಕಿಂಗ್ ಇಟ್, ಪೀಪಲ್ ಆರ್ ಶೇರಿಂಗ್ ಇಟ್, ಪೀಪಲ್ ಆರ್ ಎಂಜಾಯಿಂಗ್ ಇಟ್, ಆ್ಯಂಡ್ ಪೀಪಲ್ ಆರ್ ಆಲ್ಸೋ ಟೆಲ್ಲಿಂಗ್ ಮಿ ದಟ್ ಬಿಕಾಸ್ ಆಫ್ ಯು ವಿ ಸ್ಟಾರ್ಟೆಡ್ ಈಟಿಂಗ್ ಫ್ರೂಟ್ಸ್. I mean, that was really nice. I did not expect that one. ನಾನು ಹೇಳಿದರೆ ಗೊತ್ತಾ, ನನಗೆ ಫ್ರೂಟ್ಸ್ ತುಂಬ ಇಷ್ಟ, ಬಿಟ್ಟಿದೆ ತಿನ್ನೋದು. ಬಟ್ ನೀವು ತಿನ್ನೋದು ನೋಡಿ ನನಗೂ ಫ್ರೂಟ್ಸ್ ತಿನ್ನಬೇಕು ಅನ್ಸಿ ನಾವು ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ. ಲೈಕ್ ದಟ್ ಇಸ್ ಸೋ ಸ್ವೀಟ್. ಸೊ ದಿಸ್ ಇಸ್ ದ ಒನ್. ಸೋ ಗುಡ್. ಬಾಯ್ ಬಾಯ್.